ವೀಕ್ಷಕರಿಗೆಲ್ಲ ನಮಸ್ಕಾರ. ಇಂದು ನಾವು ಎಸ್.ಎಲ್. ಭೈರಪ್ಪ ಅವರ ಸಂದರ್ಭ ಸಂವಾದ ಪುಸ್ತಕದ ಬಗ್ಗೆ ಅವಲೋಕನ ಮಾಡೋಣ. ಇನ್ನೂ ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ. ಭೈರಪ್ಪನವರ ಸಂದರ್ಭ ಸಂವಾದ ಪುಸ್ತಕದ ಶೀರ್ಷಿಕೆ ಓದಿದ ಸಾಹಿತ್ಯಾಸಕ್ತರಿಗೆ ಬರುವ ಮೊದಲ ಪ್ರಶ್ನೆ ಎಂದರೆ, ಇದು ಭೈರಪ್ಪನವರು ಯಾರ ಜೊತೆ ಮಾಡಿದ ಸಂವಾದ, ಯಾವ ಸಂದರ್ಭ ಅನ್ನುವಂಥದ್ದು. ಏಕೆಂದರೆ ಸಾಮಾನ್ಯವಾಗಿ ಭೈರಪ್ಪನವರು ಸಾರಸ್ವತ ಲೋಕದಲ್ಲಿ ಹೆಚ್ಚು ಪರಿಚಿತರಾಗಿರುವುದು ಕಾದಂಬರಿಕಾರರಾಗಿ, ಭಾಷಣ ಅಥವಾ ಅಂಕಣಕಾರರಾಗಿ ಅಲ್ಲ. ಹಾಗಾಗಿ ಓದುಗರಿಗೂ ಈ ಪುಸ್ತಕದ ಬಗ್ಗೆ ಹೆಚ್ಚು ಪರಿಚಯವಿರುವುದಿಲ್ಲ. ಆದರೆ ಇದು ಆಗುವುದು ಹೀಗೆ ಅಲ್ಲವೇ? ಒಬ್ಬ ಕವಿಯ ಕವನಗಳು, ಕಾದಂಬರಿಕಾರನ ಬರಹಗಳು ನಮಗೆ ಪ್ರಿಯವಾಗುತ್ತಾ ಹೋದಂತೆ ಕಾರ್ಯದ ಹಿಂದಿರುವ ಕರ್ತೃವಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಊಟ ಚೆನ್ನಾಗಿದ್ದಾಗಲೇ ಅಲ್ಲವೇ ಅಡುಗೆ ಯಾರು ಮಾಡಿದ್ದು ಎಂಬ ಪ್ರಶ್ನೆ ಬರುವುದು. ಇದಲ್ಲದೆ ಭೈರಪ್ಪನವರ ಮೇರು ವ್ಯಕ್ತಿತ್ವ, ಆದರ್ಶಮಯವಾದ ಜೀವನ, ಅಗಾಧ ವಿದ್ವತ್ ಸಂಪನ್ನತೆಗೆ ಮಾರು ಹೋದ ಸಾಮಾನ್ಯರು, ಅಭಿಮಾನಿಗಳು ಅವರ ಹತ್ತಿರ ಹೋಗಿ ಅವರ ಬರಹಗಳಲ್ಲದೆ ಸಾಮಾಜಿಕ, ಪಾರಮಾರ್ಥಿಕ ಹಾಗೂ ದೇಶದಲ್ಲಿ ಇರುವ ಹಲವು ಜಲ್ವಂತ ಸಮಸ್ಯೆಗಳಿಗೆ ಪ್ರಶ್ನೆ ಕೇಳಿ ಸಮಂಜಸ ಉತ್ತರ ಪಡೆಯಲು ಪ್ರಯತ್ನಿಸುತ್ತಾರೆ. ಈ ಪ್ರಯತ್ನದ ಒಟ್ಟು ಫಲವೇ ಈ ಪುಸ್ತಕ ಅಂತಾನೂ ಹೇಳಬಹುದು. ಸಂದರ್ಭ ಸಂವಾದ ಪುಸ್ತಕವು ಮುದ್ರಣಗೊಂಡಿದ್ದು 2011ರಲ್ಲಿ. ಇದರಲ್ಲಿ ಭೈರಪ್ಪನವರು 3 ದಶಕಗಳಿಗೂ ಹೆಚ್ಚು ಅವಧಿಯಲ್ಲಿ ಮಾಡಿದ ಭಾಷಣಗಳು, ಬರೆದ ಲೇಖನಗಳು, ಕೊಟ್ಟ ಸಂದರ್ಶನಗಳ ಒಟ್ಟು ಹೂರಣದಿಂದ ಅತ್ಯುತ್ತಮವಾದದ್ದನ್ನು ಹೆಕ್ಕಿ ತೆಗೆದು ವಿಂಗಡಣೆ ಮಾಡಿ ಓದುಗರಿಗೆ ಸಮರ್ಪಿಸಲಾಗಿದೆ. ಪುಸ್ತಕದ ವಿಂಗಡಣೆಯೂ ಇದೇ ರೀತಿಯಾಗಿದೆ: ಭಾಷಣ, ಲೇಖನ, ಸಂದರ್ಶನ ಹಾಗೂ ಚರ್ಚೆ. ಪುಸ್ತಕದಲ್ಲಿ ಬಂದಿರುವ ಭೈರಪ್ಪನವರ ವಿಚಾರಧಾರೆಯನ್ನು ಮತ್ತೊಂದು ರೀತಿಯಲ್ಲಿಯೂ ವಿಂಗಡಣೆ ಮಾಡಬಹುದು. ಇದನ್ನು ತಿಳಿಯಲು ನಾವು ಭೈರಪ್ಪನವರು 1999ರಲ್ಲಿ ಕನಕಪುರದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಘಟನಾವಳಿಗಳನ್ನು ನೆನಪಿಸಿಕೊಳ್ಳಬೇಕು. ಅಂದು ನಡೆದ ಸಮ್ಮೇಳನಕ್ಕೆ ಅಧ್ಯಕ್ಷರು ಭೈರಪ್ಪನವರು. ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಭೈರಪ್ಪನವರು ಮಾಡಿದ ಭಾಷಣ, ನಂತರ ನಡೆದ ಹಲವು ಅಚ್ಚರಿಯ ಅಹಿತ ಘಟನೆಗಳು ಈ ಪುಸ್ತಕದ ರೂಪುರೇಷೆ, ಅವರ ವಿಚಾರಧಾರೆಯನ್ನು ಅರಿಯುವಲ್ಲಿ ಸಹಕಾರಿಯಾಗುತ್ತದೆ. ಭೈರಪ್ಪನವರು ತಮ್ಮ ಅಧ್ಯಕ್ಷತೆಯ ಭಾಷಣದಲ್ಲಿ ಕನ್ನಡ ಭಾಷೆಯ ಅಳಿವು ಉಳಿವಿನ ಬಗ್ಗೆ, ಕನ್ನಡ ಸಾಹಿತ್ಯ ನಡೆದು ಬಂದ ಹಾದಿ, ಸಾಹಿತ್ಯ ಕೃಷಿಯಲ್ಲಿ ಆಸಕ್ತಿಯುಳ್ಳ ಯುವಜನಾಂಗಕ್ಕೆ ಬುದ್ಧಿಮಾತು, ಸೃಜನಶೀಲ ಅಧ್ಯಯನಶೀಲ ಬರವಣಿಗೆಗೆ ಹೇಗೆ ಚಳುವಳಿ, ಜಾತಿ ಧರ್ಮಗಳ ಸಂಕೋಲೆ ಮಾರಕವಾಗುತ್ತದೆ ಎಂಬುದರ ಬಗ್ಗೆಯೂ ಅರಿವು ಮೂಡಿಸಿದರು. ಅನೇಕ ವರ್ಷಗಳಲ್ಲಿ ಇಷ್ಟು ಶುದ್ಧ ಸಾಹಿತ್ಯಿಕ ಭಾಷಣ ಮಾಡಿದ್ದು ಭೈರಪ್ಪನವರೇ ಎಂದು ಹಾಮಾನಾಯಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಭಾಷಣದ ನಂತರ ಭೈರಪ್ಪನವರಿಗೆ 1 ಲಕ್ಷ ರೂಪಾಯಿ ಹಮ್ಮಿಣಿಯನ್ನು ಸ್ವಾಗತ ಸಮಿತಿಯ ಅಧ್ಯಕ್ಷರು ಅರ್ಪಿಸಿದರು. ಆದರೆ ಭೈರಪ್ಪನವರು ಒಂದು ಕ್ಷಣವೂ ಯೋಚಿಸದೆ ಆ ಹಣವನ್ನು ಪರಿಷತ್ತಿನ ಅಮೃತ ನಿಧಿಗೆ ಅರ್ಪಿಸಿಬಿಟ್ಟರು. ಭಾಷಣದ ನಂತರ ಭೈರಪ್ಪನವರು ವೇದಿಕೆ ಇಳಿದು ಬರುವಾಗ ಮುದುಕಿಯೊಬ್ಬರು ಇವರ ಮುಂದೆ ಬಂದು ನಿಂತು, ಎಂಥ ಧರ್ಮರಾಯ ಅಪ್ಪ ನೀನು, ಈಗಿನ ಕಾಲದಲ್ಲೂ 1 ಲಕ್ಷ ರೂಪಾಯಿಯನ್ನು ಹೀಗೆ ಬೇಡ ಅನ್ನುವವರೇ, ಇಂಥವ್ರು ಯಾರಿದ್ದಾರೆ ಎಂದು ಹೇಳಿ ಕೈ ಮುಗಿದರಂತೆ. ಈ ಘಟನೆ ನೋಡಿದ ಸಭಿಕರೆಲ್ಲರ ಹೃದಯ ತುಂಬಿ ಬಂದಿತು ಎಂದು ಹಾಮಾನಾಯಕರು ಕೂಡ ತಮ್ಮ ಲೇಖನದಲ್ಲಿ ತಿಳಿಸಿದ್ದಾರೆ. ಹೀಗೆ ಒಂದು ಕಡೆ ಭೈರಪ್ಪನವರ ಬಗ್ಗೆ ಸಾಹಿತ್ಯಾಸಕ್ತರು, ಸಾಮಾನ್ಯ ಜನರು ಅವರ ಅಧ್ಯಯನಶೀಲತೆ, ಅವರ ವ್ಯಕ್ತಿತ್ವಕ್ಕೆ ಅಭಿಮಾನ ತೋರಿದರೆ, ಇನ್ನೊಂದೆಡೆ ಭೈರಪ್ಪನವರು ಏನೇ ಬರೆದರೂ ಏನೇ ಮಾತನಾಡಿದರೂ ಅದಕ್ಕೆ ವಿರೋಧಿಸಬೇಕೆಂಬ ಗುಂಪಿದೆ. ಆದರೆ ಯಾವ ದಾಕ್ಷಿಣ್ಯಕ್ಕೂ ಒಳಗಾಗದೆ ನೇರ ನುಡಿಯ ಭೈರಪ್ಪನವರು ಈ ಗುಂಪಿನ ಚೌಕಟ್ಟಿನ ಹೊರಗೆ ಇದ್ದಾರೆ. ಅಧ್ಯಕ್ಷರ ಭಾಷಣ ನಡೆಯುವ ವೇಳೆ ಜಾತಿ ಧರ್ಮದ ವಿಚಾರವಾಗಿ ಚಂದ್ರಶೇಖರ ಪಾಟೀಲರು ಭಾಷಣವನ್ನು ಅಡ್ಡಿಪಡಿಸಿ ಭೈರಪ್ಪನವರನ್ನು ಟೀಕಿಸಿ ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವವರೆಗೂ ಭಾಷಣವನ್ನು ತಡೆಯೊಡ್ಡಿದರು. ಇದು ಒಂದು ಘಟನೆಯಾದರೆ, ಮತ್ತೊಬ್ಬ ಕ್ರಾಂತಿಕಾರಿ ಸಾಹಿತಿ ಭಾಷಣ ಮುಗಿದ ಮೇಲೆ ಭೈರಪ್ಪನವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ಎಲ್ಲರಿಗೂ ಆಶ್ಚರ್ಯವೋ ಆಶ್ಚರ್ಯ. ಮರುದಿನ ಇದೇ ಸಾಹಿತಿ ಅಧ್ಯಕ್ಷರ ಭಾಷಣದ ಪ್ರತಿಯನ್ನು ಕಡ್ಡಿಗೀರಿ ಬೆಂಕಿ ಹಚ್ಚಿ ಸುಟ್ಟುಬಿಟ್ರು. ಇವನ್ನೆಲ್ಲ ನೋಡಿದ ಭೈರಪ್ಪನವರಿಗೆ ಬೇಸರವಾದರೂ ಕೊನೆಗೆ, ನನ್ನ ಅಭಿಪ್ರಾಯವನ್ನು ನಾನು ಭಾಷೆಯ ಮಾಧ್ಯಮದಲ್ಲಿ ವಿವರಿಸಿದ್ದೇನೆ, ಅದನ್ನು ಒಪ್ಪದ ಕೆಲವರು ತಮ್ಮ ಅಭಿಪ್ರಾಯವನ್ನು ಬೆಂಕಿಯ ಮಾಧ್ಯಮದಲ್ಲಿ ಉತ್ತರಿಸಿದ್ದಾರೆ, ಅವರವರ ಮಾಧ್ಯಮ ಅವರದು ಎಂದು ಹೇಳಿ ಇದಕ್ಕೆ ಇತಿಶ್ರೀ ಹೇಳಿದರು. ಹೀಗೆ ಭೈರಪ್ಪನವರ ಇದೊಂದು ಭಾಷಣವನ್ನು ಅವಲೋಕನ ಮಾಡಿದರೆ ಅವರ ಹಲವು ವಿಚಾರಧಾರೆಯ ಪರಿಚಯ ನಮಗಾಗುತ್ತದೆ. ಇದರಲ್ಲಿ ಪ್ರಮುಖವಾದದ್ದು ಬೌದ್ಧಿಕ ಸ್ವಾತಂತ್ರ್ಯ. ಇದರ ಬಗ್ಗೆ ಭೈರಪ್ಪನವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಭಾಷೆ, ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಬೌದ್ಧಿಕ ಸ್ವಾತಂತ್ರ್ಯ ಅರ್ಥ ಮಾಡಿಕೊಳ್ಳುವ ಮೊದಲು ಬೌದ್ಧಿಕ ದಾಸ್ಯ ಹೇಗೆ ತಾಂಡವವಾಡುತ್ತಿದೆ ಎಂಬುದನ್ನು ತಿಳಿಯೋಣ. ಇದನ್ನು ನಿರೂಪಿಸುವುದಕ್ಕೆ ಭೈರಪ್ಪನವರು 2 ನಿದರ್ಶನಗಳನ್ನು ನೀಡುತ್ತಾರೆ. ಮೊದಲನೆಯದು, 10 ವರ್ಷದ ಹಿಂದೆ ಕರ್ನಾಟಕ ಸರ್ಕಾರವು ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುತ್ತೀವಿ ಎಂದು ಹೇಳಿದ ದಿನದಿಂದ ಸಂಸ್ಕೃತ ಪ್ರೇಮಿಗಳು ಹಿಕ್ಕಿದರೆ ಬುದ್ಧಿಜೀವಿಗಳು, ಪ್ರಗತಿಪರರು ಅನಿಸಿಕೊಂಡಿರುವವರು ಇದರ ವಿರುದ್ಧ ದೊಡ್ಡ ಹುಯಿಲನ್ನೇ ಎಬ್ಬಿಸಿದರು. ಸಂಸ್ಕೃತವು ಬ್ರಾಹ್ಮಣರ ಭಾಷೆ, ಇದರ ಪ್ರೋತ್ಸಾಹದಿಂದ ಬ್ರಾಹ್ಮಣಿಕೆಯನ್ನು ಎತ್ತಿ ಹಿಡಿದಂತಾಗುತ್ತದೆ ಎಂದೆಲ್ಲ ಪ್ರತಿಭಟಿಸಿದರು.
ಆದರೆ ಜೈನರು, ಬೌದ್ಧರು ಇವರು ಮಾತನಾಡಿದ ಭಾಷೆ ಸಂಸ್ಕೃತವೇ ಆಗಿತ್ತು. ಇಂದಿಗೂ ಬ್ರಾಹ್ಮಣರಲ್ಲದ ಹಲವು ಜಾತಿಯ ಮಠಗಳು ಸಂಸ್ಕೃತವನ್ನು ಕಲಿಸುತ್ತಿರುವುದನ್ನು ಇವರು ತೋರಿಸುವುದಿಲ್ಲ. ಹಾಗೆಯೇ ನಮ್ಮದಲ್ಲದ ಇಂಗ್ಲಿಷ್ ಭಾಷೆಗಿಂತ ಸಂಸ್ಕೃತ ಭಾಷೆಯು ನಮಗೆ ಹೆಚ್ಚು ಅಪಾಯಕಾರಿ ಎಂಬುದೇ ಇವರ ಅಭಿಪ್ರಾಯ. ಎರಡನೆಯದು, ನವ್ಯ ಸಾಹಿತ್ಯದ ಹರಿಕಾರರಾದ ಅನಂತಮೂರ್ತಿಯವರ ಮೌನಿ, ಲಂಕೇಶರ ಬಿರುಕ, ಗಿರಿಯವರ ಗತಿಸ್ಥಿತಿ, ಶಾಂತಿನಾಥ ದೇಸಾಯಿಯವರ ಸೃಷ್ಟಿ ಕಾದಂಬರಿಗಳು ಹೊರಬಂದಾಗ ಇವು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿಯೇ ಅನನ್ಯ ಪ್ರಯೋಗ, ಅನನ್ಯ ಕೃತಿ ಎಂದೆಲ್ಲ ಮೆರೆಸಿದರು. ನಂತರ ಭೈರಪ್ಪನವರು ಇವೆಲ್ಲದರ ಮೂಲ ಇಂಗ್ಲಿಷ್ ಸಾಹಿತ್ಯ ಕೃತಿಗಳು ಎಂದು ತೋರಿಸಿದರು. ಉದಾಹರಣೆಗೆ ಮೌನಿ ಕಥೆಯು ಬರ್ನಾರ್ಡ್ ಮಾಲ್ಮುಡ್ ಅವರ ಮೌರ್ನರ್ ಕಥೆಯ ಮೂಲ, ಗತಿಸ್ಥಿತಿ ಕಾಫ್ಕಾನ ಪಡಿನೆರಳು, ಸೃಷ್ಟಿ ಆಲ್ಬರ್ಟ್ ಮೊರೋವಿಯನ ದ ಲೈ ಕಾದಂಬರಿಯಲ್ಲಿ ಮೂಡಿಬಂದಿದೆ. ಈ ಕಾದಂಬರಿಗಳು ಹೊರಬಂದಾಗ ಇವುಗಳ ಮೂಲ ಸಾಹಿತ್ಯ ಆಂಗ್ಲ ಪ್ರಾಧ್ಯಾಪಕರಿಗೆ ತಿಳಿದಿತ್ತು, ಆದರೆ ಯಾರೂ ಬಾಯಿ ಬಿಡಲಿಲ್ಲ. ಇವೆರಡು ಘಟನೆಗಳು ನಮ್ಮ ಬೌದ್ಧಿಕ ದಾಸ್ಯವನ್ನು ತೋರಿಸುತ್ತದೆ. ನಾವು ಏಕೆ ಇಂತಹ ಸ್ಥಿತಿಯನ್ನು ತಲುಪಿದೆವು ಎನ್ನುವುದಕ್ಕೆ ತತ್ವಶಾಸ್ತ್ರದ ವಿದ್ಯಾರ್ಥಿಯಾದ ಭೈರಪ್ಪನವರು ಇದರ ಮೂಲವನ್ನು ಅರಸುತ್ತಾರೆ. ಸತ್ಯವೆಂಬುದು ಜೀವನದ ಮೂಲ ಗುರಿ. ಇದನ್ನು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸತ್ಯವೆಂದು ವಿಂಗಡಣೆ ಮಾಡಲಾಗಿದೆ. ವಿಜ್ಞಾನವು ಭೌತಿಕ ಸತ್ಯವನ್ನು ಅರಸಿದರೆ, ಕಲೆಯ ಮೂಲಕ ನಾವು ಆಧ್ಯಾತ್ಮಿಕ ಸತ್ಯವನ್ನು ಹುಡುಕುತ್ತೀವಿ. ಒಂದು ಬುದ್ಧಿಯನ್ನು ಅವಲಂಬಿಸಿ ನಿರ್ಭಾವುಕವಾಗಿ ನಡೆದರೆ, ಕಲೆಯು ಭಾವವನ್ನು ಅವಲಂಬಿಸಿ ಅದನ್ನು ಪ್ರಚೋದಿಸುತ್ತದೆ. ನಮ್ಮ ಅನುಭವದಲ್ಲಿ ಭಾವವು ಪ್ರಾಥಮಿಕ ಹಂತದ್ದು, ಅಡಿಪಾಯ ರೂಪದ್ದು. ಅದರ ಆಧಾರದ ಮೇಲೆ ಬುದ್ಧಿ ಬೆಳೆಯುತ್ತದೆ. ಅದರ ಮೇಲೆ ವಿಜ್ಞಾನದ ಸೌಧ ನಿರ್ಮಾಣವಾಗುತ್ತದೆ. ಆದರೆ ಜೀವನವು ಭಾವವಿಲ್ಲದೆ ಸಾಗುವುದಿಲ್ಲ. ಜೀವನವನ್ನು ವ್ಯಾಖ್ಯಾನಿಸುವ ಕಾರ್ಯವನ್ನು ಕಲೆ ಮತ್ತು ವಿಜ್ಞಾನ ತಮ್ಮದೇ ವಿಧಾನದಲ್ಲಿ ಮಾಡುತ್ತದೆ. ಕಲೆಯಲ್ಲಿ ಇತರ ಪ್ರಾಕಾರಕ್ಕಿಂತ ಸಾಹಿತ್ಯವು ಈ ಕಾರ್ಯವನ್ನು ಹೆಚ್ಚು ಸ್ಫುಟವಾಗಿ, ಹೆಚ್ಚು ವ್ಯಾಪಕವಾಗಿ ಮಾಡುತ್ತದೆ. ಸಾಹಿತ್ಯವು ಪುರಾಣ, ಕಥೆ, ಜನಪದದ ಮೂಲಕ ಸಮಾಜದ, ರಾಷ್ಟ್ರದ ಸಂಸ್ಕೃತಿಯನ್ನು ಹೆಣೆಯುತ್ತದೆ. ಆದ್ದರಿಂದಲೇ ರಾಮನನ್ನು ಒಡೆಯದೆ, ಸೀತೆಯ ಪಾತ್ರ ಬದಲಾಯಿಸದೆ ಹಿಂದೂ ಸಮಾಜದ ಪರಿವರ್ತನ ಅಸಾಧ್ಯ ಎಂದು ಆಕ್ರಮಣಕಾರರು, ಮತಾಂತರಿಗಳು, ಬುದ್ಧಿಜೀವಿಗಳು ಅರಿತಿದ್ದು. 20ನೇ ಶತಮಾನದ ಆರಂಭದಲ್ಲಿ ಆಂಗ್ಲ ಸಾಹಿತ್ಯವು ತಂತ್ರ, ಸ್ವರೂಪ, ಭಾಷೆ ಮೊದಲಾದವುಗಳಲ್ಲಿ ಕೆಲವು ಗುಣಲಕ್ಷಣಗಳನ್ನು ಪ್ರಕಟಿಸಿತು. ಅದಕ್ಕೆ ತಕ್ಕಂತೆ ವಿಮರ್ಶೆಯು ಹೊಸ ಕಲ್ಪನೆ, ಪಾರಿಭಾಷಿಕ ಶಬ್ದಗಳನ್ನು ಸೃಷ್ಟಿಸಿಕೊಂಡಿತು. ಅದನ್ನು ಓದಿ ಬೋಧಿಸುವ ನಮ್ಮ ಇಂಗ್ಲಿಷ್ ಮಾಸ್ಟರ್ಗಳಿಗೆ ಆ ಗುಣಲಕ್ಷಣ ಮತ್ತು ಪಾರಿಭಾಷಿಕತೆಗೆ ಒಗ್ಗದ ಯಾವುದೂ ನಿಜವಾದ ಸಾಹಿತ್ಯ ಅನಿಸಲಿಲ್ಲ. ನವ್ಯೇತರ ಕೃತಿ, ಸಾಹಿತ್ಯ, ಸಾಹಿತಿಗಳನ್ನು ಧಿಕ್ಕರಿಸುವ, ಆಲಕ್ಷಿಸುವ ಪ್ರಮುಖ ಕಾರಣ ಇದೇ ಆಗಿದೆ. ಈ ವ್ಯವಸ್ಥಿತ ಇಂಗ್ಲಿಷ್ ಲಾಬಿಯನ್ನು ನಾವು ಒಗ್ಗಟ್ಟಾಗಿ ಎದುರಿಸದಿದ್ದರೆ, ನಾವು, ನಮ್ಮ ಮುಂದಿನ ಪೀಳಿಗೆಯವರು ಕನ್ನಡದಲ್ಲಿ ಬರೆಯುವ ಇಂಗ್ಲಿಷ್ ಲೇಖಕರಾಗುತ್ತೀವಿ. ಸಾಹಿತ್ಯದಲ್ಲಿ ಇದ್ದ ಹಾಗೆ ಇತಿಹಾಸದಲ್ಲೂ ಬೌದ್ಧಿಕ ದಾಸ್ಯವಿದೆ. ಇತಿಹಾಸವನ್ನು ಹೇಗೆ ತಿರುಚಲಾಗಿದೆ ಎಂದು ಅರಿಯಲು ಕೆಲವು ನಿದರ್ಶನಗಳನ್ನು ನೋಡೋಣ. ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮ ಪ್ರಬಲವಾಗಿತ್ತು. ಬೌದ್ಧ ಧರ್ಮದ ಅಹಿಂಸೆಯ ಪ್ರತಿಪಾದಕನಾಗಿದ್ದ ಅಶೋಕನು ಪ್ರಾಣಿ ಬಲಿಯನ್ನು ನಿಷೇಧಿಸಿದನು. ಹೋಮ ಹವನಗಳಿಗೆ ಇದನ್ನೇ ಅವಲಂಬಿತರಾಗಿದ್ದ ಬ್ರಾಹ್ಮಣರು ಇದರಿಂದ ಕ್ರೋಧರಾಗಿ ಅಶೋಕನ ಮತ್ತು ಬೌದ್ಧ ಧರ್ಮದ ವಿರುದ್ಧ ತಿರುಗಿ ಬಿದ್ದರು. ಬೌದ್ಧ ಧರ್ಮ ತನ್ನ ಶಕ್ತಿ ಕಳೆದುಕೊಂಡಿದ್ದು ಇದೇ ಕಾರಣದಿಂದ ಎಂದು ಹೇಳುತ್ತಾರೆ. ಎರಡನೆಯದು ಆರ್ಯ ದ್ರಾವಿಡರೆಂಬ ಭೇದ ಭಾವ. ವೈದಿಕ ಸಂಸ್ಕೃತಿ ಆರ್ಯರು ತಂದಿದ್ದು. ಇವರು ಮಧ್ಯಪ್ರಾಚ್ಯ ಏಷ್ಯಾದಿಂದ ಭಾರತಕ್ಕೆ ಬಂದರು. ಅನಾಗರಿಕರಾಗಿದ್ದ ಭಾರತೀಯರನ್ನು ಉದ್ಧಾರ ಮಾಡಿದ್ದವರು ಇವರೇ ಎಂದು ಇಂದಿಗೂ ಪಠ್ಯಪುಸ್ತಕದಲ್ಲಿ ನಾವು ಓದುತ್ತೀವಿ. ಮೂರನೆಯದು ಮುಸಲ್ಮಾನ ದೊರೆಗಳು, ಆಕ್ರಮಣಕಾರರು ಕೇವಲ ಹಣದಾಸೆಯಿಂದ, ರಾಜಕೀಯ ಕಾರಣದಿಂದ ದೇವಾಲಯಗಳನ್ನು ಒಡೆದರು. ಧರ್ಮಾಂತರಣ ಇದರ ಮೂಲ ಕಾರಣವಲ್ಲ ಎಂದು ಹೇಳುವುದು. ನಾಲ್ಕನೆಯದು ತುಘಲಕ್, ಟಿಪ್ಪು ಸುಲ್ತಾನರನ್ನು ತಮ್ಮ ನಾಟಕದಲ್ಲಿ ಮಹೋನ್ನತ ಸರ್ವಧರ್ಮ ಪ್ರಿಯರಾಗಿ ಬಿಂಬಿಸಿ ಐತಿಹಾಸಿಕವಾಗಿಯೂ ಇವರು ಹೀಗೆ ಇದ್ದರು ಎಂದು ವಾದ ಮಾಡುತ್ತಿದ್ದ ಕಾರ್ನಾಡರು ಹಾಗೂ ಇತರ ಬುದ್ಧಿಜೀವಿಗಳು ಇವರು ಹೇಳಿದ್ದನ್ನೇ ಹಲವಾರು ಜನರು ನಿಜವಾದ ಇತಿಹಾಸವೆಂದು ನಂಬಿದ್ದಾರೆ. ಇತಿಹಾಸದ ತಿರುಚುವಿಕೆಗೂ ಆಂಗ್ಲರ ಕೊಡುಗೆ ಇದೆ. ಭಾರತವನ್ನು, ಭಾರತೀಯರನ್ನು ಒಡೆದು ಆಳುವ ಹುನ್ನಾರದಿಂದಲೇ ಭಾರತೀಯರನ್ನು ಜಾತಿಯ, ಧರ್ಮದ, ಪಂಥದ ಆಧಾರದ ಮೇಲೆ ಒಡೆದರು. ಈ ಕಾರ್ಯಕ್ಕೆ ಕ್ರೈಸ್ತ ಮಿಷನರಿಗಳು ಯಥೇಚ್ಛ ಸಹಾಯ ಮಾಡಿದವು, ಈಗಲೂ ಮಾಡುತ್ತಿವೆ. 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಮೆಕಾಲೆ ಶಿಕ್ಷಣ ನೀತಿಯಿಂದ ಪ್ರಾರಂಭವಾದ ಇದು ಭಾರತಕ್ಕೆ ಸ್ವಾತಂತ್ರ್ಯ ಬರುವ ವೇಳೆಗೆ ಕಪ್ಪು ತೊಗಲಿನ ಆಂಗ್ಲರ ಪಡೆ ಸಿದ್ಧವಾಗಿತ್ತು. ಇದರ ಜೊತೆಗೆ ತುಷ್ಟೀಕರಣದ ರಾಜನೀತಿಯೂ ಸೇರಿ ಭಾರತದ ಸಂಸ್ಕೃತಿ, ಇತಿಹಾಸದ ತಿರುಚುವಿಕೆಯನ್ನೇ ಸತ್ಯವೆಂದು ಬಿಂಬಿಸಲಾಯಿತು. ಹಾಗೆಯೇ ಹಿಂದೂ ಧರ್ಮದ ಪುನರುತ್ಥಾನದಿಂದ ಎಲ್ಲಿ ಅಲ್ಪಸಂಖ್ಯಾತರಿಗೆ ನೋವಾಗುತ್ತದೋ ಎಂದು ಹಲವಾರು ಸತ್ಯವನ್ನು ಮರೆಮಾಚಲಾಯಿತು. ಉದಾಹರಣೆಗೆ ಸೋಮನಾಥ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನೆಹರುವಿನ ವಿರೋಧವನ್ನು ಇಲ್ಲಿ ನಾವು ನೆನೆಯಬಹುದು.
ಇಂದಿರಾ ಗಾಂಧಿ ಆಡಳಿತ ಬರುವ ವೇಳೆಗೆ ಒಂದೆಡೆ ಜನಸಂಘವು ಗರಿಗೆದರತೊಡಗಿತ್ತು, ಇನ್ನೊಂದೆಡೆ ಶೀತಲ ಸಮರದ ಕಾಲಘಟ್ಟದಲ್ಲಿ ಸೈದ್ಧಾಂತಿಕವಾಗಿ ಭಾರತವು ಕಮ್ಯುನಿಸ್ಟ್ ರಷ್ಯಾ ಪರ ವಾಲಿತು. ಭವಿಷ್ಯತ್ತಿನಲ್ಲೂ ಪ್ರಬಲ ರಾಜಕೀಯ ಪ್ರತಿಪಕ್ಷ ವಿಕಾಸವಾಗದಿರುವ ಹಾಗೆ ಸರ್ಕಾರದ ಹಲವು ಅತ್ಯುನ್ನತ ಹುದ್ದೆಗಳಲ್ಲಿ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾರ್ಕ್ಸಿಸ್ಟ್ ಬುದ್ಧಿಜೀವಿಗಳನ್ನು ಕೂರಿಸಿದರು. ಇದರ ಬಗ್ಗೆ ಭೈರಪ್ಪನವರು ಒಂದು ಸ್ವಾರಸ್ಯಕರವಾದ ಘಟನೆಯನ್ನು ಹೇಳಿದ್ದಾರೆ. 1969-70ರಲ್ಲಿ ಇಂದಿರಾ ಗಾಂಧಿಯವರ ಕೇಂದ್ರ ಸರ್ಕಾರವು ಶಿಕ್ಷಣ ಕ್ಷೇತ್ರದ ಮೂಲಕ ರಾಷ್ಟ್ರೈಕ್ಯವನ್ನು ಸಾಧಿಸಬೇಕೆಂದು ನೆಹರು ಕುಟುಂಬಕ್ಕೆ ಹತ್ತಿರವಾದ ಮಾಜಿ ರಾಯಭಾರಿಗಳಾಗಿದ್ದ ಜಿ ಪಾರ್ಥಸಾರಥಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತು. NCERTನಲ್ಲಿ ಪ್ರವಾಚಕರಾಗಿದ್ದ ಭೈರಪ್ಪನವರನ್ನು 5 ಸಮಿತಿಯ ಸದಸ್ಯರಲ್ಲಿ ಒಬ್ಬರನ್ನಾಗಿ ಆರಿಸಿತು. ಮೊದಲ ಸಭೆಯಲ್ಲಿ ಪಾರ್ಥಸಾರಥಿಯವರು ತಮ್ಮ ನಯವಾದ ಮಾತುಗಳಿಂದ ಮಕ್ಕಳ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತುವುದು ಬೇಡ, ಘಜ್ನಿ ಮೊಹಮ್ಮದ್, ಔರಂಗಜೇಬ್ ಇವರೆಲ್ಲ ಮಂದಿರವನ್ನು ಒಡೆದರು ಎಂದು ಪಠ್ಯಪುಸ್ತಕದಲ್ಲಿ ಹೇಳುವುದು ಬೇಡ ಎಂಬ ಮಾತುಗಳನ್ನು ಆಡುತ್ತಿದ್ದರು. ಸಮಿತಿಯ 4 ಜನ ಇದಕ್ಕೆ ತಲೆಯಾಡಿಸಿದರು. ಭೈರಪ್ಪನವರು ಇದಕ್ಕೆ ತಮ್ಮ ಅಸಮ್ಮತಿ ಸೂಚಿಸಿದರು. ಇತಿಹಾಸದ ಸತ್ಯವನ್ನು ಎಲ್ಲರೂ ಅರಿಯಬೇಕು. ಕಾಶಿ, ಮಥುರಾ, ಅಯೋಧ್ಯೆಯಲ್ಲಿ ಮಸೀದಿಯ ಮರೆಯಲ್ಲಿ ಕೊಟ್ಟಿಗೆಯಂತಹ ಜಾಗದಲ್ಲಿ ದೇವಾಲಯಗಳನ್ನು ನೋಡಿದಾಗ ಯಾತ್ರಿಕರು ಸಂಕಟ ಪಡುತ್ತಾರೆ. ಇದರಿಂದ ರಾಷ್ಟ್ರದ ಭಾವ್ಯತೆ ಹೇಗೆ ಸಾಧಿಸುತ್ತದೆ? ಪಠ್ಯಪುಸ್ತಕದಲ್ಲಿ ಮುಚ್ಚಿಡಬಹುದು, ಆದರೆ ಪ್ರವಾಸಕ್ಕೆ ಹೋದಾಗ ಮಕ್ಕಳು ಇದನ್ನು ನೋಡುವುದಿಲ್ಲವೇ? ಇದರ ಬಗ್ಗೆ ಪ್ರಶ್ನೆ ಕೇಳುವುದಿಲ್ಲವೇ ಎಂದರು. ಇದಕ್ಕೆ ಪಾರ್ಥಸಾರಥಿಯವರು ಇದೆಲ್ಲ ಬೇಡ, ವಾಟ್ ಈಸ್ ದ ಪರ್ಪಸ್ ಆಫ್ ಹಿಸ್ಟ್ರಿ ಎಂದು ಮರುಪ್ರಶ್ನೆ ಮಾಡಿದರು. ಅದಕ್ಕೆ ಭೈರಪ್ಪನವರು ನೋ ಒನ್ ಕ್ಯಾನ್ ಟೆಲ್ ದ ಪರ್ಪಸ್ ಆಫ್ ಹಿಸ್ಟ್ರಿ, ವಿ ನೀಡ್ ಟು ಆಸ್ಕ್ ವಾಟ್ ಈಸ್ ದ ಪರ್ಪಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಎಂದು ಮರುಪ್ರಶ್ನೆ ಹಾಕಿದರು. ಮುಂದುವರಿಸಿ, ಇತಿಹಾಸದಿಂದ ಕಲಿಯುವ ಪಾಠವನ್ನು ಬೋಧಿಸುವ ಮೊದಲು ಇತಿಹಾಸದ ಸತ್ಯವನ್ನು ಅರಿಯಬೇಕು. ಅಲ್ಲದೆ ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಎನ್ನುವುದರಲ್ಲೇ ಸಮಾಜವನ್ನು ಒಡೆಯುವ ಹುನ್ನಾರವಿದೆ. ಔರಂಗಜೇಬ್ ಘಜ್ನಿಯ ಕೃತ್ಯದಿಂದ ಅಲ್ಪಸಂಖ್ಯಾತರಿಗೆ ನೋವಾಗುತ್ತದೆ ಎನ್ನುವುದಕ್ಕೆ ಅಲ್ಪಸಂಖ್ಯಾತರು ಘಜ್ನಿ ಘೋರಿ ನಮ್ಮವರು ಎಂದೇಕೆ ಯೋಚಿಸಬೇಕು? ಸತ್ಯವನ್ನು ಮುಚ್ಚಿಡುವಂತೆ ಈ ಮುಚ್ಚಿಡುವ ಕಾರ್ಯ ರಾಜಕೀಯ ಪ್ರೇರಿತ, ಕ್ಷಣಿಕ, ಹಾಗೆ ಅಪಾಯಕಾರಿ ಕೂಡ ಎಂದು ಭೈರಪ್ಪನವರು ಹೇಳಿದರು. ಇವರ ವಿದ್ವತ್ತಿಗೆ ಪಾರ್ಥಸಾರಥಿಯವರು ಕೂಡ ತಲೆದೂಗಿದರು. ಆದರೆ ಮುಂದಿನ ಸಭೆ ಸೇರಿದಾಗ ಭೈರಪ್ಪನವರ ಹೆಸರನ್ನು ತೆಗೆದು ಅರ್ಜುನ್ ದೇವ್ ಎಂಬ ಮಾರ್ಕ್ಸಿಸ್ಟ್ ಇತಿಹಾಸದ ಉಪನ್ಯಾಸಕರನ್ನು ಈ ಹುದ್ದೆಗೆ ನೇಮಿಸಿದ್ದರು. ಈ ಎಲ್ಲ ಘಟನೆಗಳು ನಮಗೆ ಎಚ್ಚರಿಕೆಯ ಗಂಟೆಗಳು. ಈ ಬೌದ್ಧಿಕ ದಾಸ್ಯವನ್ನು ತೊಡೆದು ಹಾಕದಿದ್ದಲ್ಲಿ ಸ್ವಾತಂತ್ರ್ಯ ಹಗಲುಗನಸೆ. ಭೈರಪ್ಪನವರು ಇತರ ಸಾಮಾಜಿಕ ಸಮಸ್ಯೆ, ವಿಚಾರವಾದಿಗಳ ಢೋಂಗಿತನದ ಬಗ್ಗೆಯೂ ಹಲವು ಲೇಖನ, ಸಂದರ್ಶನಗಳನ್ನು ನೀಡಿದ್ದಾರೆ. ಗೋಹತ್ಯೆ ನಿಷೇಧವನ್ನು ಸ್ವಾಗತಿಸುತ್ತಾ ಇದರ ಬಗ್ಗೆ ಹಲವಾರು ಐತಿಹಾಸಿಕ, ಸಾಮಾಜಿಕ ಪುರಾವೆಗಳನ್ನು ನೀಡಿದ್ದಾರೆ. ಕ್ರೈಸ್ತ ಮಿಷನರಿಗಳು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಆಕ್ರಮಿಸಿಕೊಂಡು ಹೇಗೆ ಹಿಂದೂ ಧರ್ಮದವರನ್ನು ವ್ಯವಸ್ಥಿತವಾಗಿ ಮತಾಂತರ ಮಾಡುತ್ತಿದ್ದಾರೆ ಎಂಬುದನ್ನು ಹಲವಾರು ಸಾಕ್ಷಿ ಸಮೇತ ನಿರೂಪಿಸಿದ್ದಾರೆ. ಹಾಗೆಯೇ ವಿದೇಶ ಯಾತ್ರೆ ಮಾಡಿ ಬಂದ ಸ್ವಾಮೀಜಿಯವರು ಉಡುಪಿ ಕೃಷ್ಣ ವಿಗ್ರಹವನ್ನು ಪೂಜಿಸಬಾರದೆಂದು ಹೇಳಿಕೆ ಕೊಟ್ಟಾಗ ಭೈರಪ್ಪನವರು ಇದನ್ನು ಖಂಡಿಸಿ ಲೇಖನ ಬರೆದರು. ಸ್ವಾಮಿ ವಿವೇಕಾನಂದರ ಜೀವನವನ್ನು ಉದಾಹರಣೆಯಾಗಿ ಇಟ್ಟುಕೊಂಡ ಭೈರಪ್ಪನವರು ಇಂದಿನ ತಾಂತ್ರಿಕ ಯುಗದಲ್ಲಿ ಹಿಂದೂ ಧರ್ಮದವರು ಪ್ರಪಂಚದೆಲ್ಲೆಡೆ ನೆಲೆಸುತ್ತಿರುವಾಗ ಹಿಂದೂ ಧರ್ಮದ ಸ್ವಾಮೀಜಿಗಳು ಈ ಜಾಗಕ್ಕೆಲ್ಲ ಸಂಚರಿಸಿ ಧರ್ಮ ಪ್ರಚಾರ, ತತ್ವ ಪ್ರಚಾರ ಮಾಡಬೇಕೆಂದು ಹೇಳುತ್ತಾರೆ. ಹಾಗೆ ಸಾಮಾಜಿಕ ವಿಷಯಗಳಲ್ಲದೆ ಭೈರಪ್ಪನವರು ಹಾಮಾನಾಯಕರು ಹಾಗೂ ಗಂಗೂಬಾಯಿ ಹಾನಗಲ್ ಅವರ ವ್ಯಕ್ತಿ ಚಿತ್ರವನ್ನು ನೀಡಿದ್ದಾರೆ. ಈ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಸ್ವಾರಸ್ಯಕರವಾದ ಸಂಗತಿಗಳನ್ನು ಸಾಹಿತ್ಯಾಸಕ್ತರು ಈ ಪುಸ್ತಕದಲ್ಲಿ ಓದಬಹುದು. ಈ ಪುಸ್ತಕದಲ್ಲಿ ವಿಶೇಷ ಲೇಖನವೆಂದರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದ ಮಂದ್ರ ಕಾದಂಬರಿ ರಚಿಸುವುದಕ್ಕೆ ಭೈರಪ್ಪನವರು ಮಾಡಿಕೊಂಡ ತಯಾರಿ ಹಾಗೂ ಮಾಡಿದ ಸಾಧನೆ. ಕಲೆ ಮತ್ತು ಮೌಲ್ಯಗಳ ಸಂಬಂಧದ ಬಗ್ಗೆ ಕಾದಂಬರಿ ರಚಿಸುವ ಯೋಚನೆಯಿಂದಲೇ ಮಂದ್ರ ಹುಟ್ಟಿದ್ದು ಎಂದು ಭೈರಪ್ಪನವರು ತಮ್ಮ ಲೇಖನ ಪ್ರಾರಂಭಿಸುತ್ತಾರೆ. ಇದಕ್ಕೆ ಯಾವ ಕಲೆಯನ್ನು ಉಪಯೋಗಿಸಬೇಕು ಎಂಬ ಪ್ರಶ್ನೆ ಮೂಡಿದಾಗ ಅವರು ಆರಿಸಿಕೊಂಡಿದ್ದು ಸಂಗೀತವನ್ನು. ಇದಕ್ಕೆ 2 ಕಾರಣಗಳಿವೆ. ಕಲೆಯ ಎಲ್ಲ ಪ್ರಾಕಾರಕ್ಕಿಂತ ಸಂಗೀತವು ಶುದ್ಧ ಕಲೆ. ಚಿತ್ರ, ಶಿಲ್ಪ, ನರ್ತನಗಳಲ್ಲಿ ಭಾಷೆಯಲ್ಲಿ ಹೇಳಬಹುದಾದ ಒಂದು ವಸ್ತುವಿರುತ್ತದೆ. ಭಾವವು ತನ್ನ ಸಂಪೂರ್ಣ ಶುದ್ಧಿಯನ್ನು ಕಾಯ್ದುಕೊಳ್ಳುವುದು ಸಂಗೀತದಲ್ಲಿ ಮಾತ್ರ. ಈ ಭಾವ ತೀವ್ರತೆಯನ್ನು ಬೇರಾವ ಕಲೆಯ ಪ್ರಾಕಾರವು ಉಂಟು ಮಾಡುವುದಿಲ್ಲ. ಇದರ ಜೊತೆಗೆ ಅವರಿಗೆ ಸಂಗೀತದ ಅನುಭವವೂ ಇತ್ತು. ಹಿಂದೂಸ್ತಾನಿ ಸಂಗೀತ ಪ್ರಿಯರಾಗಿದ್ದ ಭೈರಪ್ಪನವರು ಅದನ್ನು ಕೆಲವು ವರ್ಷ ಕಲಿತು ನಂತರ ಹಲವಾರು ಕಚೇರಿಗಳಿಗೆ ಹೋಗುತ್ತಿದ್ದರು. ಆದರೂ ಅವರಿಗೆ ಕಾದಂಬರಿ ರಚಿಸಲು ಈ ಅನುಭವ ಸಾಲದು ಎಂದು ಮನಗೊಂಡು ಸಂಗೀತ ರಾಗಗಳ ಬಗ್ಗೆ ಓದುವುದು, ಕೇಳುವುದು ಮಾಡಲಾರಂಭಿಸಿದರು.
ಇದಕ್ಕೋಸ್ಕರ ಮತ್ತೆ ಗಾಯನ ಆರಂಭಿಸಿದಾಗ ಹಾಸನೆಗೆ ಗಣಪತಿ ಭಟ್ಟರು ಕಾದಂಬರಿ ರಚನೆಗಾಗಿ ಈ ವಯಸ್ಸಿನಲ್ಲಿ ಈ ಶ್ರಮ ಬೇಡ, ಹಾರ್ಮೋನಿಯಂ ಅಭ್ಯಾಸ ಮಾಡಿ ಇದರ ಮಧ್ಯೆ ಹಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಹೀಗೆ ಭೈರಪ್ಪನವರು 1 ವರ್ಷವಿಡೀ ಹಿಂದೂಸ್ತಾನಿ ರಾಗಗಳ ಆಲಾಪ, ಛಾಯೆ, ಸ್ವರವಿನ್ಯಾಸ ಇವೆಲ್ಲವನ್ನು ಅಭ್ಯಾಸ ಮಾಡುತ್ತಾ ಕಲಿತರು. ಸಂಗೀತ ಯಾಂತ್ರಿಕ ವಿಷಯವಾಗಿದ್ದರಿಂದ ಕಾದಂಬರಿಗೆ ಸಂಗೀತಗಾರರ ಜೀವನದ ಬಗ್ಗೆ ಅರಿವು ಬೇಕು ಎಂದು ಮುಂಬೈನ ಪ್ರಕಾಶ್ ಬುರುಡೆಯವರ ಜೊತೆ ಹಲವಾರು ವಾದಕ, ಗಾಯಕರ ಹರಟೆಗಳನ್ನು ಕೇಳಲು ಹೋಗುತ್ತಿದ್ದರು. ಒಮ್ಮೆಯಂತೂ ಮದ್ಯಪಾನದ ಕಿಕ್ಕಿಲ್ಲದೆ ಬಾಯಿ ಬಿಡದ ಆಸಾಮಿಯ ಜೊತೆ ಬಾರಿನಲ್ಲೂ ಕುಳಿತು ವಿಚಾರವನ್ನು ತಿಳಿಯಲು ಪ್ರಯತ್ನಿಸಿದರು. ಕಾದಂಬರಿಯಲ್ಲಿ ಸಂಗೀತದ ಜೊತೆ ನೃತ್ಯವೂ ಇದ್ದಿದ್ದರಿಂದ ಕಥಕ್ ನೃತ್ಯದ ಬಗ್ಗೆ ಹಲವಾರು ವಿದ್ವಾಂಸರು, ನರ್ತಕಿಯರನ್ನು ದೇಶ ವಿದೇಶಗಳಲ್ಲಿ ಸುತ್ತಾಡಿ ಸಂಪರ್ಕಿಸಿ ಸಂದರ್ಶಿಸಿದರು. ಇವೆಲ್ಲ ನೋಡಿದಾಗ ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ಅನುಸಂಧಿಯಲ್ಲಿ ಜೀವ ಭಾರವನ್ನೇ ಮರೆಯುವನು ಎಂಬ ಕಗ್ಗ ನೆನಪಾಗುತ್ತದೆ. ಇಂತಹ ಸಿದ್ಧತೆ, ಪರಿಶ್ರಮ, ಎರಕ ಹೊಯ್ದ ಕಾರಣ ಮಂದ್ರದಂತಹ ಕಾದಂಬರಿ ರಚನೆಯಾಯಿತು. ಈ ಸಿದ್ಧತೆ ಪ್ರತಿಯೊಬ್ಬ ಲೇಖಕನಿಗೂ ಇರಬೇಕು. ಆದರೆ ಇದು ಎಷ್ಟು ಇರಬೇಕು ಎಂಬುದು ಆಯಾ ಕಾದಂಬರಿಯನ್ನು ಅವಲಂಬಿತವಾಗುತ್ತದೆ. ಇಷ್ಟೆಲ್ಲ ಸರಕಿದ್ದ ಮಾತ್ರಕ್ಕೆ ಉತ್ಕೃಷ್ಟ ಸಾಹಿತಿ ರಚನೆ ಆಗುವುದಿಲ್ಲ. ಒಮ್ಮೆ ಬರೆಯೋಣ ಎಂದು ಪ್ರಾರಂಭಿಸಿದರೆ ಭಾವನೆಗಳು, ಪಾತ್ರಗಳು ತಮ್ಮದೇ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತವೆ ಎನ್ನುತ್ತಾರೆ ಭೈರಪ್ಪನವರು. ಕೊನೆಯಲ್ಲಿ ಮಂದ್ರದ ಬಗ್ಗೆ ಬರೆಯುತ್ತಾ ಹೀಗೆ ಹೇಳುತ್ತಾರೆ: ಮೇಲ್ಪದರದಲ್ಲಿ ಇದು ಸಂಗೀತವನ್ನು, ಸಂಗೀತ ಜಗತ್ತಿನ ವ್ಯಕ್ತಿಗಳನ್ನು ಕುರಿತ ಕಾದಂಬರಿ. ಆದರೆ ಒಳಪದರದಲ್ಲಿ ನಮ್ಮ ನಿಮ್ಮಂಥ ಸಾಧಾರಣ ವ್ಯಕ್ತಿಗಳ ಜೀವನವನ್ನು ಒಳಹೊಕ್ಕು ನೋಡುವ ಕೃತಿ ಎನ್ನುತ್ತಾರೆ. ಹೀಗೆ ನಾವು ಭೈರಪ್ಪನವರ 10 ಹಲವು ಆಯಾಮಗಳ ವಿಷಯಗಳ ಬಗ್ಗೆ ಮಾತನಾಡುತ್ತಲೇ ಇರಬಹುದು. ಇದು ಮುಗಿಯುವಂಥದ್ದಲ್ಲ. ಗುಂಡಪ್ಪನವರು ತಮ್ಮ ಬಾಳಿಗೊಂದು ನಂಬಿಕೆ ಪುಸ್ತಕದಲ್ಲಿ ವ್ಯಕ್ತಿಗೆ ತನ್ನ ಬದುಕಿನಲ್ಲಿ ಎಂದೂ ಬತ್ತದ ಜೀವನೋತ್ಸಾಹ ಇರಬೇಕು ಎಂದು ಹೇಳುತ್ತಾರೆ. ಹೊಳೆಯ ನೆರವಲು ಹೃದಯ ರಸ ಹರಿಯಬೇಕು, ಅಲೆಯ ನಲುಗದ ಬಂಡೆವಲು ಆತ್ಮವಿರಬೇಕು ಎಂದು. ಇಂತಹ ವ್ಯಕ್ತಿತ್ವ ಭೈರಪ್ಪನವರದ್ದು. ಹೀಗೆ ಹಲವು ವಿಚಾರ, ಆಯಾಮಗಳನ್ನು ಸಂದರ್ಭ ಸಂವಾದ ಪುಸ್ತಕ ಹೊಂದಿದೆ. ವೀಕ್ಷಕರಿಗೆ ಇದರ ಸ್ಥೂಲ ಪರಿಚಯ, ಒಂದು ಪಕ್ಷಿ ನೋಟ ನೀಡಲು ನಾನು ಪ್ರಯತ್ನಿಸಿದ್ದೇನೆ. ಸಮಯದ ಮಿತಿಯಲ್ಲಿ ಹಲವು ವಿಷಯಗಳು ಬಿಟ್ಟು ಹೋಗಿರಬಹುದು, ವೀಕ್ಷಕರು ಮನ್ನಿಸಬೇಕು. ಇದು ಸಮುದ್ರದ ನೀರನ್ನು ಬೊಗಸೆಯಲ್ಲಿ ಹಿಡಿದಿಡುವ ಪ್ರಯತ್ನ ಎಂದು ಹೇಳಬಹುದು. ಇದು ಇಷ್ಟವಾದಲ್ಲಿ ಸಾಹಿತ್ಯಾಸಕ್ತರು, ರಸಿಕರು ಈ ಪುಸ್ತಕವನ್ನು ದಯವಿಟ್ಟು ಕೊಂಡು ಓದಿ, ಇತರರಿಗೂ ನೀಡಿ ಎಂಬುದು ನನ್ನ ಕಳಕಳಿಯ ಮನವಿ. ಕೊನೆಯದಾಗಿ ಭೈರಪ್ಪನವರ ಬಗ್ಗೆ ಸಾಹಿತ್ಯದ ಉದಾಹರಣೆಯನ್ನೇ ಕೊಟ್ಟು ನನ್ನ ಮಾತನ್ನು ಮುಗಿಸುತ್ತೇನೆ. ಹೋಮರ್ ಮಹಾಕಾವ್ಯದಲ್ಲಿ ಒಡೆಸ್ಯೂಸ್ ಕಥಾನಾಯಕರ ಬಗ್ಗೆ ಹೀಗೆ ಹೇಳುತ್ತಾನೆ: ಇಫ್ ದೇ ಎವರ್ ಟೆಲ್ ಮೈ ಸ್ಟೋರಿ, ಲೆಟ್ ದೆಮ್ ಟೆಲ್ ದಟ್ ಐ ವಾಕ್ಡ್ ವಿತ್ ಜಾಯಿಂಟ್ಸ್. Men rise and fall like winter wheat, but these names shall never die. Let them say that I lived in the time of Hector and Achilles ಎಂದು. ಹೀಗೆ ನಮ್ಮ ಬಗ್ಗೆಯೂ ಮುಂದೊಂದು ದಿನ ಯಾರಾದರೂ ಮಾತನಾಡಿದರೆ ಅವರು ಹೀಗೆ ಹೇಳಲಿ: ನಾವು ಭೈರಪ್ಪನವರ ಕಾಲಘಟ್ಟದಲ್ಲಿ ಇದ್ದೆವು ಎಂದು. ನಮಸ್ಕಾರ.